ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಲ್ಲ ಹೊಸ ಎಐ ಟೂಲ್ ಬಗ್ಗೆ ಮಾತಾಡೋಣ. ಅದರ ಹೆಸರು ಸಹಾಯಕ ಎಐ. ಹೆಸರೇ ಹೇಳೋ ಹಾಗೆ ಇದು ಶಿಕ್ಷಕರಿಗೆ ಒಬ್ಬ ಸಹಚಾಲಕ, ಅಂದ್ರೆ ಕೋ ಪೈಲಟ್. ಹಾಗಾದ್ರೆ ಬನ್ನಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸರಿ, ಈ ಟೆಕ್ನಾಲಜಿ ಬಗ್ಗೆ ಮಾತಾಡೋಕು ಮುಂಚೆ ಒಂದು ಕ್ಷಣ ನಿಲ್ಲೋಣ. ನಮ್ಮ ದೇಶದ ಲಕ್ಷಾಂತರ ಟೀಚರ್ಸ್ ಬಗ್ಗೆ ಯೋಚನೆ ಮಾಡೋಣ. ಅವರ ಜಗತ್ತಿಗೆ ಹೋಗಿ ಬರೋಣ. ಅವರ ಪ್ರತಿದಿನದ ಸವಾಲುಗಳು ಅವು ನಿಜಕ್ಕೂ ಎಂಥವು? ಇಲ್ಲಿ ನೋಡಿ, ಇವರು ಅಂಜಲಿ ದೇಶಪಾಂಡೆ, ಮಹಾರಾಷ್ಟ್ರದ ಒಬ್ಬರು ಟೀಚರ್. ಅವರ ಕ್ಲಾಸ್ ರೂಮ್ ಹೇಗಿರುತ್ತೆ ಗೊತ್ತಾ? ಒಂದೇ ರೂಮ್ನಲ್ಲಿ 2ನೇ, 3ನೇ, 4ನೇ ಕ್ಲಾಸ್ ಮಕ್ಕಳು ಒಟ್ಟಿಗೆ. ಅಂದರೆ ಒಂದೇ ಸಮಯದಲ್ಲಿ 3 ಬೇರೆ ಬೇರೆ ಸಿಲೆಬಸ್. ಯೋಚನೆ ಮಾಡಿ, ಇದನ್ನು ನಿಭಾಯಿಸೋದು ಎಂಥ ದೊಡ್ಡ ಹೋರಾಟ ಅಲ್ವಾ? ಇದು ನಿಜಕ್ಕೂ ಅಸಾಧ್ಯಕ್ಕೆ ಹತ್ತಿರವಾದ ಕೆಲಸ. ಅಂಜಲಿ ಅವರದು ಒಂದೇ ಕಥೆ ಅಲ್ಲ, ಇದು ಭಾರತದಾದ್ಯಂತ ಇರುವ ಲಕ್ಷಾಂತರ ಶಿಕ್ಷಕರ ಕಥೆ. ನಮ್ಮ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಶಾಲೆಗಳಲ್ಲಿ ಒಬ್ಬರೇ ಟೀಚರ್ ಇಡೀ ಶಾಲೆಯನ್ನ ನೋಡ್ಕೋತಾರೆ. ಜಸ್ಟ್ ಇಮ್ಯಾಜಿನ್. ಇದನ್ನು ನಾವು ಟೀಚರ್ ಬ್ಯಾಂಡ್ವಿಡ್ತ್ ಸಮಸ್ಯೆ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬರೇ ವ್ಯಕ್ತಿಯ ಮೇಲೆ ಎಷ್ಟೊಂದು ಒತ್ತಡ, ಎಷ್ಟೊಂದು ಹೊರೆ. ಸೊ ಇಷ್ಟೊಂದು ಒತ್ತಡ ಇದ್ದಾಗ ಏನಾಗತ್ತೆ? ಸಹಜವಾಗಿಯೇ ಶಿಕ್ಷಣದ ಗುಣಮಟ್ಟದ ಮೇಲೆ ಪರಿಣಾಮ ಬೀಳುತ್ತೆ ಅಲ್ಲ? ಟೀಚರ್ಸ್ ಅನಿವಾರ್ಯವಾಗಿ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ಥರ ಪಾಠ ಮಾಡಬೇಕಾಗತ್ತೆ. ಎಲ್ಲರಿಗೂ ಒಂದೇ ಥರ ಬರೀ ಬಾಯ್ಪಾಠ ಮಾಡಿಸೋದು. ಇದರಿಂದ ಏನಾಗತ್ತೆ? ಮಕ್ಕಳಲ್ಲಿ ಕಲಿಯೋ ಆಸಕ್ತಿನೇ ಹೊರಟೋಗುತ್ತೆ. ಓಕೆ, ಇಲ್ಲಿವರೆಗೂ ನಾವು ಸಮಸ್ಯೆಯ ಬಗ್ಗೆ ನೋಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಈ ದೊಡ್ಡ ಸವಾಲಿಗೆ ಉತ್ತರವಾಗಿ ಬಂದಿರೋದೇ ಈ ಸಹಾಯಕ ಎಐ. ಇದು ಅಖಾಡಕ್ಕಿಳಿದು ಹೇಗೆ ಗೇಮನ್ನೇ ಚೇಂಜ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಏನಿದು ಸಹಾಯಕ ಎಐ? ಮೊದಲು ಒಂದು ವಿಷಯ ಸ್ಪಷ್ಟಪಡಿಸೋಣ. ಇದು ಆಟೋ ಪೈಲಟ್ ಅಲ್ಲ. ಅಂದ್ರೆ ಇದು ಟೀಚರ್ಗಳನ್ನ ರೀಪ್ಲೇಸ್ ಮಾಡಲ್ಲ. ಬದಲಿಗೆ ಇದೊಂದು ಕೋ ಪೈಲಟ್. ಅವರ ಪಕ್ಕದಲ್ಲೇ ಕೂತು ಲೆಸನ್ ಪ್ಲಾನ್ ಮಾಡೋದು, ವರ್ಕ್ಶೀಟ್ ರೆಡಿ ಮಾಡೋದು, ನೋಟ್ಸ್ ಮಾಡೋದು, ಈ ಥರದ ಸಮಯ ಹಿಡಿಯೋ ಕೆಲಸಗಳನ್ನೆಲ್ಲ ಮಾಡಿ ಅವರ ಸಮಯ ಉಳಿಸುತ್ತೆ. ಆಗ ಟೀಚರ್ಸ್ ಮಕ್ಕಳಿಗೆ ಇನ್ನಷ್ಟು ಚೆನ್ನಾಗಿ ಪಾಠ ಮಾಡಬಹುದು. ಈ ಸಹಾಯಕ ಎಐನ ಶಕ್ತಿ ಇರೋದೇ ಅದರ 3 ಮುಖ್ಯ ಅಡಿಪಾಯಗಳಲ್ಲಿ. ಮೊದಲನೇದು, ಇದರಲ್ಲಿ ಒಂದು ಏಜೆಂಟ್ ಇಕ್ ಎಐ ಫ್ರೇಮ್ವರ್ಕ್ ಇದೆ. ಅಂದ್ರೆ ಸ್ಪೆಷಲಿಸ್ಟ್ ಎಐಗಳ ಒಂದು ಟೀಮ್ ಅಂತ ಅಂದ್ಕೊಳ್ಳಿ. ಎರಡನೇದು ಕಮ್ಯುನಿಟಿ ನಾಲೆಜ್ ಹಬ್, ಅಂದ್ರೆ ನಮ್ಮ ಶಿಕ್ಷಕರು ಹಂಚಿಕೊಳ್ಳುವ ಜ್ಞಾನದ ಭಂಡಾರ. ಇನ್ನು ಮೂರನೇದು ಹೈಪರ್ ಲೋಕಲ್ ಫೋಕಸ್, ಅಂದ್ರೆ ಪ್ರತಿ ಹಳ್ಳಿಯ ಭಾಷೆ, ಸಂಸ್ಕೃತಿಗೆ ತಕ್ಕಂತೆ ಕಂಟೆಂಟ್ ಸೃಷ್ಟಿಸೋದು. ಅದ್ಭುತ ಅಲ್ವಾ? ಸರಿ, ಥಿಯರಿ ಸಾಕಾಯ್ತು. ಈಗ ಇದು ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಕೆಲವು ರಿಯಲ್ ಲೈಫ್ ಉದಾಹರಣೆಗಳನ್ನು ನೋಡಿದ್ರೆ ಇದರ ಪವರ್ ಏನು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೆನಪಿದ್ಯಾ, ನಾವು ಅಂಜಲಿ ಟೀಚರ್ ಬಗ್ಗೆ ಮಾತಾಡಿದ್ವಿ. ಅವರು ಸೌರವ್ಯೂಹದ ಬಗ್ಗೆ 3 ಬೇರೆ ಬೇರೆ ಕ್ಲಾಸ್ಗಳಿಗೆ ಒಂದೇ ಸಾರಿ ಪಾಠ ಮಾಡಬೇಕಿತ್ತು. ಅವ್ರಿಗೆ ಈ ಟೆಕ್ನಾಲಜಿ ನಿಜವಾಗ್ಲೂ ಹೇಗೆ ಸಹಾಯ ಮಾಡ್ಬೋದು ನೋಡೋಣ. ಅಂಜಲಿ ಅವರು ಸಿಂಪಲ್ ಆಗಿ ಮರಾಠಿ ಭಾಷೆಯಲ್ಲಿ ನನ್ನ 4ನೇ ಕ್ಲಾಸಿನ ಮಕ್ಕಳಿಗೆ ಸೌರಮಂಡಲದ ಬಗ್ಗೆ ಒಂದು ವಾರದ ಲೆಸನ್ ಪ್ಲಾನ್ ಬೇಕು ಅಂತ ಕೇಳಿದ್ರು. ಕೆಲವೇ ನಿಮಿಷಗಳಲ್ಲಿ ಅಲ್ಲಿರೋ ಮಾಸ್ಟರ್ ಪ್ಲಾನರ್ ಏಜೆಂಟ್ ಒಂದು ಕಂಪ್ಲೀಟ್ ಪ್ಲಾನ್ ರೆಡಿ ಮಾಡಿಕೊಡ್ತು. ಅಷ್ಟೇ ಅಲ್ಲ, ಅದರಲ್ಲಿ ನಮ್ಮ ಹಳ್ಳಿಯ ಆಟ ಗಿಲ್ಲಿ ದಂಡವನ್ನೇ ಉದಾಹರಣೆಯಾಗಿಟ್ಟುಕೊಂಡು ಸೌರಮಂಡಲವನ್ನ ವಿವರಿಸೋ ಒಂದು ಕಥೆನೂ ಇತ್ತು. ಇದರಿಂದ ಅವರ ಪಾಠದ ತಯಾರಿ ಸಮಯ 80% ಉಳಿತಾಯವಾಯಿತು. ಹೈಪರ್ ಲೋಕಲೈಸೇಷನ್ ಅಂದ್ರೆ ಇದೇ ನೋಡಿ. ತಮಿಳುನಾಡಿನ ಕುಮಾರ್ ಸರ್ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಬಗ್ಗೆ ಪಾಠ ಮಾಡಬೇಕಿತ್ತು. ಅವರು ಎಐಗೆ ಇದನ್ನ ಪೊಂಗಲ್ ಮಾಡೋ ಹಾಗೆ ವಿವರಿಸುವಂತ ಕೇಳಿದ್ರು. ಅಷ್ಟೇ ನೋಡಿ, ಇಲ್ಲಿ ಸೂರ್ಯನ ಬೆಳಕು ಅಂದ್ರೆ ಒಲಿಯ ಬೆಂಕಿ, ನೀರು ಅಂದ್ರೆ ನೀರೇ, ಕ್ಲೋರೋಫಿಲ್ ಅಂದ್ರೆ ಪಾತ್ರೆ, ಕೊನೆಗೆ ಸಿಗೋ ಗ್ಲೂಕೋಸ್ ಅಂದ್ರೆ ರುಚಿಕರವಾದ ಪೊಂಗಲ್. ಎಷ್ಟೊಂದು ಸುಲಭವಾಗಿ ಕಷ್ಟದ ಸೈನ್ಸ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಲ್ವಾ? ಇನ್ನೊಂದು ಉದಾಹರಣೆ, ಉತ್ತರ ಪ್ರದೇಶದ ಸರಿತಾಜಿ. ಅವರಿಗೆ ಟೈಪಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಆದರೆ ನೋ ಪ್ರಾಬ್ಲಮ್. ಅವರು ತಮ್ಮ ಸ್ಥಳೀಯ ಅವಧಿ ಭಾಷೆಯಲ್ಲಿ ವಾಯ್ಸ್ ಕಮಾಂಡ್ ಮೂಲಕ ನನ್ನ ಹಳ್ಳಿಯ ಮಕ್ಕಳಿಗೆ ಋತುಗಳ ಬಗ್ಗೆ ಒಂದು ಕತೆ ಹೇಳು ಅಂತ ಕೇಳಿದ್ರು. ಎಐ ಅದನ್ನ ಪರ್ಫೆಕ್ಟಾಗಿ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಕತೆ ರೆಡಿ ಮಾಡಿಕೊಡ್ತು. ಅಂದ್ರೆ ಟೆಕ್ನಾಲಜಿ ಎಲ್ಲರನ್ನೂ ಒಳಗೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಇಷ್ಟೇ ಅಲ್ಲ, ಇದು ಟೀಚರ್ಗೆ ಒಂದು ಕಂಪ್ಲೀಟ್ ಟೂಲ್ ಕಿಟ್ ಕೊಟ್ಟ ಹಾಗೆ. ಟೆಕ್ಸ್ಟ್ ಬುಕ್ನ ಒಂದು ಪೇಜ್ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು, ಅದಕ್ಕೆ ತಕ್ಕ ವರ್ಕ್ಶೀಟ್ ರೆಡಿ. ಬೋರ್ಡ್ ಮೇಲೆ ಚಿತ್ರ ಬಿಡಿಸೋಕೆ ಐಡಿಯಾ ಬೇಕಾ? ಕೇಳಿ, ಸಿಗುತ್ತೆ. ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾ? ಅದಕ್ಕೂ ಸಹಾಯ ಮಾಡುತ್ತೆ. ವರ್ಚುವಲ್ ಫೀಲ್ಡ್ ಟ್ರಿಪ್ ಕರ್ಕೊಂಡೋಗ್ಬೋದು. ಹೀಗೆ ಪ್ರತಿಯೊಂದು ಅಗತ್ಯಕ್ಕೂ ಇಲ್ಲೊಂದು ಪರಿಹಾರ ಇದೆ. ಸರಿ, ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ಮಾರ್ಕೆಟಲ್ಲಿ ಈಗಾಗಲೇ ತುಂಬಾ ಎಟ್ಟೆಕ್ ಆ್ಯಪ್ಗಳಿವೆಯಲ್ಲ, ಹಾಗಾದ್ರೆ ಇದು ಹೇಗೆ ಬೇರೆ? ಇದರ ಸ್ಪೆಷಾಲಿಟಿ ಏನು? ಇವೆರಡರ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಇದೆ.
ಬೇರೆ ಎಡ್ಟೆಕ್ ಆ್ಯಪ್ಗಳು ಹೆಚ್ಚಾಗಿ ಒಂದು ಲೈಬ್ರರಿ ಥರ. ಅಲ್ಲಿ ಮೊದಲೇ ರೆಡಿ ಮಾಡಿಟ್ಟ ಕಂಟೆಂಟ್ ಇರುತ್ತೆ, ಅದನ್ನೇ ಬಳಸಬೇಕು. ಆದರೆ ಸಹಾಯಕ ಎಐ ಹಾಗಲ್ಲ. ಇದೊಂದು ಕ್ರಿಯೇಟಿವ್ ಪಾರ್ಟ್ನರ್ ಇದ್ದಾಗೆ. ಇದು ಟೀಚರ್ ಜೊತೆ ಸೇರಿ ಅವರ ಅಗತ್ಯಕ್ಕೆ ತಕ್ಕಂತೆ ಅವರ ಸ್ಥಳೀಯ ಭಾಷೆಯಲ್ಲಿ ಹೊಸ ಕಂಟೆಂಟನ್ನು ಸೃಷ್ಟಿ ಮಾಡುತ್ತೆ. ಇದು ಮುಖ್ಯವಾದ ವ್ಯತ್ಯಾಸ. ಟೆಕ್ನಿಕಲ್ ಆಗಿ ಹೇಳೋದಾದ್ರೆ 3 ವಿಷಯಗಳು ಇದನ್ನ ತುಂಬಾ ಸ್ಪೆಷಲ್ ಮಾಡುತ್ತೆ. 1, ನಿಜವಾದ ಹೈಪರ್ ಲೋಕಲೈಸೇಷನ್, ಅಂದ್ರೆ ಸ್ಥಳೀಯ ಹಬ್ಬಗಳು, ಗಾದೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಪಾಠ ಮಾಡೋದು. 2, ಇದರ ವಾಯ್ಸ್ ಸಿಸ್ಟಮ್. ಭಾರತದ ಯಾವುದೇ ಭಾಷೆ, ಯಾವುದೇ ಆಕ್ಸೆಂಟ್ ಇರಲಿ, ಅದನ್ನ ಪಕ್ಕಾ ಅರ್ಥ ಮಾಡ್ಕೊಳ್ಳುತ್ತೆ. 3ನೇದು, ಇದರ ಏಜೆಂಟಿಕ್ ಫ್ರೇಮ್ವರ್ಕ್. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ಇದರೊಳಗೆ ಬೇರೆ ಬೇರೆ ವಿಷಯಗಳಲ್ಲಿ ಎಕ್ಸ್ಪರ್ಟ್ ಆಗಿರುವ ಪುಟ್ಟ ಎಐಗಳ ಒಂದು ಟೀಮ್ ಇದೆ. ಅವೆಲ್ಲ ಒಟ್ಟಿಗೆ ಸೇರಿ ಕಷ್ಟದ ಕೆಲಸಗಳನ್ನು ಸುಲಭವಾಗಿ ಮಾಡಿ ಮುಗಿಸ್ತವೆ. ಸರಿ, ಇದು ಒಬ್ಬೊಬ್ಬ ಟೀಚರ್ಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಸ್ವಲ್ಪ ದೊಡ್ಡ ಚಿತ್ರವನ್ನ ನೋಡೋಣ. ನಮ್ಮ ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಇದು ಹೇಗೆ ಪ್ರಭಾವ ಬೀರಬಹುದು, ಇದರ ದೂರದೃಷ್ಟಿ ಏನು? ಇದು ಕೇವಲ ಒಬ್ಬ ಟೀಚರ್ಗೆ ಸಹಾಯ ಮಾಡೋ ಟೂಲ್ ಅಲ್ಲ, ಇಡೀ ಸಿಸ್ಟಮ್ ಅನ್ನೇ ಬದಲಾಯಿಸಬಲ್ಲ ಶಕ್ತಿ ಇದಕ್ಕಿದೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದೆಯಲ್ಲ, ಅದರ ಮುಖ್ಯ ಗುರಿ ಏನು? ಬಾಯ್ಪಾಠ ಶಿಕ್ಷಣವನ್ನ ಬಿಟ್ಟು ಮಕ್ಕಳಿಗೆ ಅರ್ಥ ಮಾಡಿಸಿ ಕಲಿಸೋದು. ಆ ಗುರಿಯನ್ನ ತಲುಪಲು ಈ ಸಹಾಯಕ ಎಐ ತಳಮಟ್ಟದಲ್ಲಿ ಒಂದು ದೊಡ್ಡ ಸಹಾಯ ಆಗಲಿದೆ. ಇದರ ಲಾಂಗ್ ಟರ್ಮ್ ವಿಷನ್ ಇದೆಯಲ್ಲ, ಅದು ಇನ್ನೂ ಅದ್ಭುತ. ಕಮ್ಯುನಿಟಿ ನಾಲೆಜ್ ಹಬ್ ಇದೆಯಲ್ಲ, ಅದರ ಮೂಲಕ ನಮ್ಮ ಹಳ್ಳಿಯಲ್ಲಿರೋ ಶಿಕ್ಷಕರು, ಹಿರಿಯರು ತಮ್ಮ ಜ್ಞಾನವನ್ನು ಹಂಚಿಕೊಳ್ತಾರೆ. ಆ ಜ್ಞಾನ ಕಳೆದು ಹೋಗಲ್ಲ, ಬದಲಾಗಿ ಡಿಜಿಟಲ್ ರೂಪದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಇದು ನಮ್ಮ ಸ್ಥಳೀಯ ಜ್ಞಾನ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ಒಂದು ಜೀವಂತ ಪರಂಪರೆಯಾಗುತ್ತೆ. ಹಾಗಾದ್ರೆ ಕೊನೆಗೆ ಒಂದೇ ಪ್ರಶ್ನೆ. ಒಬ್ಬ ಟೀಚರ್ ತಮ್ಮ ಫೋನ್ನಲ್ಲಿ ಎಐ ಜೊತೆ ಮಾತಾಡೋ ಒಂದು ಸಣ್ಣ ಸಂಭಾಷಣೆ ಭಾರತದ ಮೂಲೆ ಮೂಲೆಯಲ್ಲಿರೋ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನೇ ಬದಲಿಸೋ ಶಕ್ತಿಯನ್ನ ಹೊಂದಿರಬಹುದಾ? ಈ ಬಗ್ಗೆ ನೀವೇ ಯೋಚಿಸಿ.